ನಾವು ತೆರೆ ಮೇಲೆ ನೋಡುವಂತ ನಟ ನಟಿಯರ ಬದುಕು ನಾವೊಂದುಕೊಂಡಷ್ಟು ಈಸಿಯಾಗೂ ಇರೋದಿಲ್ಲ. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರ್ತಾರೆ. ಕೆಲವೊಮ್ಮೆ ಸಮಾಜದ ಮುಂದೆ ಹೇಳಿಕೊಳ್ಳಲಾಗದಂತಹ ಕಹಿ ಅನುಭವಗಳು ಕೂಡ ಆಗಿರತ್ತೆ. ಆದ್ರೆ ಅದನ್ನ ಎಲ್ರೂ ಸಮಾಜದ ಮುಂದೆ ಹೇಳ್ಕೊಳಕ್ ಇಷ್ಟಪಡಲ್ಲ. ಆದ್ರೆ ಕೆಲವರು ಸಕ್ಸಸ್ ಆದ್ಮೇಲೆ ತಾವು ಅನುಭವಿಸಿದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ತಮ್ಮಂತೆ ಬೇರೆಯವರಿಗೆ ಕಷ್ಟ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ. ಇದೀಗ ಅನುಪಮ ಗೌಡ ತಮ್ಮ ಜೀವನದಲ್ಲಾದಂತ ಕಹಿ ಘಟನೆಯನ್ನ ಮುಕ್ತವಾಗಿ ಮಾತನಾಡಿದ್ದಾರೆ. ಅದನ್ನ ಕೇಳಿಸ್ಕೊಂಡ ಅನೇಕರು ಹುಬ್ಬೇರಿಸಿದ್ದಾರೆ. ಅಯ್ಯೋ, ನಮ್ಮ ಅನುಗೂ ಕೂಡ ಈ ತರ ಆಗಿತ್ತಾ, ಹಾಗೆ ಮಾಡಿದಂತ ಪಾಪಿ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೌದು, ಹೆಣ್ಣೆತ್ತೋರು ಇವತ್ತು ಸಮಾಜದಲ್ಲಿ ಯೋಚಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳಿಗೆ ಲೈಂಗಿಕ ದೌರ್ಜನ್ಯ ಆಗೋದನ್ನ ನಾವು ನೋಡಿದ್ದೀವಿ. ಕಾಲೇಜಿಗೆ, ಸ್ಕೂಲಿಗೆ, ಕೆಲಸಕ್ಕೆ ಹೋಗಿ ಬರುವಂತ ಹೆಣ್ಮಕ್ಳು ಹುಷಾರಾಗಿ ವಾಪಸ್ ಮನೆಗೆ ಬರ್ತಾರಾ ಅನ್ನುವಂತ ಪ್ರಶ್ನೆ ಅವ್ರ ತಂದೆ ತಾಯಿಗೆ ಇನ್ನಿಲ್ಲದಂತೆ ಕಾಡ್ತಾ ಇರತ್ತೆ. ಅನುಪಮ ಕೂಡ ಇದೇ ರೀತಿಯಾಗಿ ತಾನು ಅನುಭವಿಸಿದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ನೇಹಾ ಗೌಡ ಕೂಡ ಹೇಳ್ಕೊಂಡಿದ್ರು. ಆಕೆಗೆ ತನಗೆ ಲೈಂಗಿಕ ದೌರ್ಜನ್ಯ ಆಗಿತ್ತು, ಆಗಬಾರದ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿತ್ತು ಅಂತ ಹೇಳಿದ್ರು. ಇದೀಗ ಅನುಪಮ ಸೆರೆದೆ. ಹಾಗಿದ್ರೆ ಅನುಪಮ ಜೀವನದಲ್ಲಾದಂಥ ಆ ಕಹಿ ಘಟನೆ ಏನು? ಅದನ್ನು ಮಾಡಿದಂಥ ಆ ಕಿರಾತಕ ಯಾರು? ಇವತ್ತಿಗೂ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ? ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ರಾಜ್ಯ ಪ್ರಶಸ್ತಿ ವಿಜೇತ ನಟಿ ಅನುಪಮ ಗೌಡ ಕಿರುತೆರೆಯಲ್ಲಿ ಕೂಡ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ತಂದೆ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಅದೆಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ಅನುಪಮ ಗೌಡ ಅವರ ತಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿಯೇ ಸಹಾಯಕ ನಿರ್ದೇಶಕರಾಗಿದ್ದವರು. ಹಾಗಾಗಿ ಅವರ ಬ್ಲಡ್ ನಲ್ಲೇ ಚಿತ್ರರಂಗಕ್ಕೆ ಒಂದು ನಂಟಿರೋದು ಬಂದಿದೆ. ಆರಂಭದಲ್ಲಿ ಸಹ ಕಲಾವಿದೆಯಾಗಿ ಅನುಪಮ ಚಿತ್ರರಂಗಕ್ಕೆ ಬಂದಿದ್ರು. ದರ್ಶನ್ ನಟನೆಯ ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ಸಣ್ಣ ಪಾತ್ರವನ್ನ ಮಾಡಿದ್ರು. ಆದ್ರೆ ಆಮೇಲೆ ಅನುಪಮ ಗೌಡ ನಟಿಸ್ಲೇ ಇಲ್ಲ. ಯಾಕೆ ಏನು ಅನ್ನೋದು ತುಂಬಾ ಜನಕ್ಕೆ ಇವತ್ತಿಗೂ ಕೂಡ ಗೊತ್ತಿಲ್ಲ. ಅದೆಷ್ಟೋ ಮಂದಿಗೆ ಲಂಕೇಶ್ ಪತ್ರಿಕೆಯಲ್ಲಿ ಇರುವಂತಹ ನಟಿ ನಮ್ಮ ಅನು ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ರಾಜ್ಯ ಪ್ರಶಸ್ತಿ ಬಂದಂತ ಖುಷಿಯಲ್ಲಿ ಎಲ್ಲವನ್ನು ಹೇಳಿರುವಂತ ಅನುಪಮ ಈ ಸಿನಿಮಾ ಯಾಕೆ ಮಾಡಿದ ನಂತರ ಬೇರೆ ಸಿನಿಮಾಗಳನ್ನ ಮಾಡ್ಲಿಲ್ಲ, ಅದಾದ ಮೇಲೆ ತನ್ನ ಜೀವನದಲ್ಲಾದಂತ ಕಹಿ ಘಟನೆ ಏನು ಅನ್ನೋದನ್ನ ಮುಕ್ತವಾಗಿ ಮಾತನಾಡಿದ್ದಾರೆ. ಹೌದು, ಚಿಕ್ಕ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳು ಲೈಂಗಿಕ ಕಿರುಕುಳವನ್ನ ಅನುಭವಿಸಿದ ಸಾಕಷ್ಟು ಉದಾಹರಣೆಗಳು ಇವೆ. ಸಾಕಷ್ಟು ನಟಿಯರು ಕೂಡ ತಮಗೆ ಇಂಥದ್ದೊಂದು ಕಹಿ ಅನುಭವ ಆಗಿರೋದ್ರ ಬಗ್ಗೆ ಮಾತನಾಡಿದ್ದಾರೆ. ನಟಿ ಅನುಪಮ ಗೌಡ ತಾವು ಇದೇ ರೀತಿ ಕಿರುಕುಳ ಎದುರಿಸಿದ್ದಾಗಿ ಹೇಳಿದ್ದಾರೆ. ಈ ವಿಚಾರದ ಬಗ್ಗೆ ಆ ದಿನಗಳಲ್ಲಿ ಎಲ್ಲಿಯೂ ಕೂಡ ನಾನು ಹೇಳ್ಕೊಳಕ್ ಆಗ್ಲೇ ಇಲ್ಲ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ. ಹೌದು, ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದ ಸಂದರ್ಭದಲ್ಲಿ ಅನುಪಮ ಗೌಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮುಕ್ತವಾಗಿ ಮಾತನಾಡಿದ್ದಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅನುಪಮ ಗೌಡ ಜೀವನದಲ್ಲಿ ಎದುರಿಸಿದ ಕಷ್ಟಗಳ ಬಗ್ಗೆ ಮಾತನಾಡಿದ್ದಾರೆ. ಚಿತ್ರರಂಗದ ನಂಟು ಬೆಳೆದಿದ್ದು ಹೇಗೆ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಮೊದಲಿಗೆ ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ನಟಿಸಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ಚಿಕ್ಕಂದಿನಿಂದಲೇ ನಾನು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಮ್ಮ ಅಮ್ಮನಿಗೆ ಜೂನಿಯರ್ ಆರ್ಟಿಸ್ಟ್ ಒಬ್ರು ಪರಿಚಯ ಇದ್ರು. ಆಕೆ ಬಂದು ನಮ್ಮ ಅಮ್ಮನ ಬಳಿ ಕೇಳಿ ನನ್ನನ್ನು ಸಿನಿಮಾಗಳಲ್ಲಿ ನಟಿಸೋಕೆ ಕರ್ಕೊಂಡು ಹೋಗಿದ್ರು. ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ನಟಿಸೋದಕ್ಕೆ ದಿನಕ್ಕೆ 100 ರೂಪಾಯಿ ಕೊಡ್ತಾ ಇದ್ರು. ಆಗ ನಾನು 7ನೇ ತರಗತಿಯಲ್ಲಿದ್ದೆ. ಕೆಲ ಸಿನಿಮಾ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದೆ. ಲಂಕೇಶ್ ಪತ್ರಿಕೆ ಚಿತ್ರದ ಕ್ಲೈಮ್ಯಾಕ್ಸ್ನ ಸಣ್ಣ ದೃಶ್ಯದಲ್ಲಿ ನಟಿಸಿದ್ದೆ. ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ವಿಶೇಷ ಚೇತನ ಹುಡುಗಿ ಪಾತ್ರ ಮಾಡಿದ್ದು ನಾನೇ. ದರ್ಶನ್ ಸರ್ ಜೊತೆಗೆ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ದೆ. ಕ್ಲೈಮ್ಯಾಕ್ಸ್ನಲ್ಲಿ ನನ್ನ ಪಾತ್ರದಿಂದ ಚಿತ್ರಕ್ಕೆ ತಿರುವು ಸಿಗುತ್ತೆ. ಅಂತಹ ಪಾತ್ರ ಅಂತ ಅನುಪಮ ಗೌಡ ನೆನಪಿಸಿಕೊಂಡಿದ್ದಾರೆ. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ನಾನು ಗುರುತಿಸುವಂತೆ ಕಾಣಿಸಿಕೊಂಡಿದ್ದು ಅದೇ ಚಿತ್ರದಲ್ಲಿ. ಮುಂದೆ ಅದೇ ಕೆಲಸ ಮುಂದುವರಿಸಬೇಕು ಅಂತ ಅನ್ಕೊಂಡೆ. ಒಬ್ಬ ಆಕ್ಟರ್ ಇದ್ರು. ಅವ್ರು ಈಗ ಇಂಡಸ್ಟ್ರಿಯಲ್ಲಿ ಇದ್ದಾರಾ ಇಲ್ವೋ ನಂಗೆ ಗೊತ್ತಿಲ್ಲ. ಅವರು ಚಿತ್ರಕ್ಕೆ ಕಲಾವಿದರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವರು ನಮ್ಮ ಮನೆಗೆ ಬರ್ತಾ ಇದ್ರು. ಒಮ್ಮೆ ಅಪ್ಪ ಅಮ್ಮ ಯಾರೂ ಇಲ್ಲದೆ ಇರುವಾಗ ಮನೆಗೆ ಬಂದಿದ್ರು ಅಂತ ಅನುಪಮ ಆ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಆ ವ್ಯಕ್ತಿ ನನ್ನನ್ನ ಮನೆಯ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರು. ಮಾತಾಡ್ತಾ ಮಾತಾಡ್ತಾ ನನ್ನ ಮೈ ಕೈ ಎಲ್ಲ ಮುಟ್ಟೋಕೆ ಪ್ರಾರಂಭಿಸಿದ್ರು. ನನಗೆ ಅದು ಏನು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಆಗೆಲ್ಲ ಗುಡ್ ಟಚ್, ಬ್ಯಾಡ್ ಟಚ್ ಇದ್ಯಾವುದನ್ನು ನಮಗೆ ಹೇಳು ಕೊಟ್ಟಿರ್ಲಿಲ್ಲ ಅಥವಾ ನಮ್ಮ ಅನುಭವಕ್ಕೂ ಕೂಡ ಬರ್ತಿರ್ಲಿಲ್ಲ.
ಹೀಗಾದರೆ ಅದು ತಪ್ಪು ಅನ್ನೋದು ಗೊತ್ತಾಗಿರಲಿಲ್ಲ, ಅಷ್ಟು ಚಿಕ್ಕ ವಯಸ್ಸು. ಈಗಿನವ್ರ ಥರ ನಾವು ತುಂಬ ಫಾರ್ವರ್ಡ್ ಆಗೂ ಇರಲಿಲ್ಲ, ಎಲ್ಲದ್ರ ಬಗ್ಗೆ ಶಿಕ್ಷಣವನ್ನು ಕೂಡ ಕೊಡ್ತಾ ಇರಲಿಲ್ಲ. ಆಗ ಆ ವ್ಯಕ್ತಿ ಮುಟ್ಟುವಾಗ ನಂಗೆ ಅಸಹ್ಯ ಅನಿಸ್ತಾ ಇತ್ತು, ತುಂಬ ಹಿಂಸೆ ಅನಿಸ್ತಾ ಇತ್ತು. ಆದರೆ ಅದು ತಪ್ಪು ಅನ್ನೋದು ಹೇಳೋದಕ್ಕೆ ನನಗೆ ಗೊತ್ತಾಗಲಿಲ್ಲ, ಅದನ್ನು ಅಪೋಸ್ ಮಾಡೋದು ಹೇಗೆ ಅನ್ನೋದು ಕೂಡ ನನಗೆ ಗೊತ್ತಾಗಲಿಲ್ಲ. ಸೊ ನನಗೆ ಅಲ್ಲಿ ಇರೋದಕ್ಕೆ ಸಮಸ್ಯೆ ಆಯಿತು ಅಂತ ಅಂದಾಗ ನಾನು ಅಲ್ಲಿಂದ ಓಡಿ ಬಂದು ಮನೆಯ ಬಾಗಿಲನ್ನು ಮುಚ್ಕೊಂಡೆ. ಅದಾದಮೇಲೆ ನಂಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಆಮೇಲೆ ಅಮ್ಮ ಬಂದಮೇಲೆ ಈ ಎಲ್ಲ ವಿಚಾರವನ್ನು ಹೇಳಿದೆ, ನಂಗೆ ಹೀಗೆಲ್ಲ ಆಗಿದೆ ಅಂತ. ಅಮ್ಮ ಕೂಡ ಗಾಬರಿ ಆದರು. ನನಗೆ ಆವಾಗೆಲ್ಲ ಮಕ್ಕಳಾದರೆ ಮಾತ್ರ, ಮದುವೆ ಆದರೆ ಮಾತ್ರ ಮಕ್ಕಳಾಗತ್ತೆ ಅಂತ ಅಂದ್ಕೊಂಡಿದ್ದೆ, ಮದುವೆ ಆಗದೆ ಮಕ್ಕಳಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಆಗ ನಾಲೆಡ್ಜ್ ಇರಲಿಲ್ಲ. ಆದರೆ ಈಗ ನೆನಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ನನಗೆ ಈ ಕಹಿ ಘಟನೆಗಳು ಆಯಿತು, ಅದಾದಮೇಲೆ ನನ್ನ ಅಮ್ಮನ ಹತ್ರ ನಾನು ಯಾವುದೇ ಕಾರಣಕ್ಕೂ ಸಿನಿಮಾಗೆ ಹೋಗಲ್ಲ ಅಂತ ಹೇಳಿದೆ. ಅಮ್ಮ ಕೂಡ ಬೇಡ ಅಂತ ಹೇಳಿದರು. ಅದಾದಮೇಲೆ ನಾನು ಗಾರ್ಮೆಂಟ್ಸ್ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಗ್ಯಾಪ್ ನಂತರ ಈಗ ಈ ಥರ ಎಲ್ಲ ಹೆಸರು ಮಾಡ್ತಾ ಇದ್ದೀನಿ, ಖುಷಿ ಆಗ್ತಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆ ವ್ಯಕ್ತಿ ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ, ಆದರೆ ನಾನು ಯಾವತ್ತೂ ಆ ವ್ಯಕ್ತಿಯನ್ನು ಕ್ಷಮಿಸೋದೇ ಇಲ್ಲ. ಆತ ಮಾಡಿದ್ದು ನಿಜವಾಗ್ಲೂ ಕೂಡ ಅನ್ಯಾಯ ಅಂತ ಹೇಳಿದ್ದಾರೆ. ಅನುಪಮ ಗೌಡ ಇಷ್ಟು ಮುಕ್ತವಾಗಿ ಮಾತನಾಡಿರೋದು ಕೆಲವರಿಗೆ ಖುಷಿ ತರಿಸಿದೆ. ನಿಮ್ಮಂಥ ಸಾಧಕರು, ಸಾಧನೆ ಮಾಡಿದ ಹೆಣ್ಮಕ್ಳು ಮಾತಾಡಬೇಕು, ಆಗ ಇನ್ನುಳಿದಂಥ ಹೆಣ್ಮಕ್ಳಿಗೂ ಕೂಡ ನಾವು ಧೈರ್ಯವಾಗಿರಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಹಿ ಘಟನೆಗಳು ಎಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಇದೊಂದು ಶೋಕಿ ಶುರುವಾಗ್ಬಿಟ್ಟಿದೆ, ತಮಗೆ ಚಿಕ್ಕ ವಯಸ್ಸಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಈಗ ಬಂದು ಹೇಳುವಂಥದ್ದು. ಅದರಿಂದ ಅವರಿಗೆ ಪಬ್ಲಿಸಿಟಿ ಸಿಗುತ್ತೆ ಅನ್ನುವಂಥ ಹುಚ್ಚು ಅಥವಾ ಇನ್ನೇನು ಅಂತ ಗೊತ್ತಿಲ್ಲ. ಅದನ್ನು ಹೇಳುವಂಥ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅನುಪಮ ಆಗಲಿ, ನೇಹಾ ಆಗಲಿ, ಹೀಗೆ ಅನೇಕ ಮಂದಿ ತಮಗೆ ಚಿಕ್ಕ ವಯಸ್ಸಿನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದ್ರ ಬಗ್ಗೆ ಹಲವು ವರ್ಷಗಳ ನಂತರ, ಒಂದು 25-30 ವರ್ಷದ ನಂತರ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಮಾತಾಡೋ ಅವಶ್ಯಕತೆ ಇದೆಯಾ? ಪಬ್ಲಿಸಿಟಿಗೆ ಮಾತಾಡ್ತಾ ಇದ್ದಾರಾ ಅಥವಾ ಇವ್ರು ಮಾತಾಡೋದು ಒಳ್ಳೆಯದು, ಹೆಣ್ಮಕ್ಳು ಧ್ವನಿ ಎತ್ತಬಾರ್ದಾ? ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಮಾತಾಡಿ ತಪ್ಪೋ ಸರಿನೋ ಇದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.